ಸ್ಮೈಲ್ ಮಾಡ ಐ ಹೆದರಿಕೆ ಆಯ್ತಾ? ಗೌಡ್ರ ಹತ್ರ ಗನ್ ಇದೆ, ನಾಯಿ ಅಲ್ಲಿದೆ ನೋಡು ಓಲೆ. ವಿಲೇಜ್ ಫೀಲ್ ಕೊಡುತ್ತೆ, ಎಲ್ಲೋ ಹಳ್ಳಿಗೆ ನಿಜ ಹಳ್ಳಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಬರ್ತಾ ಇದೆ. ಸಗಣಿ ಕುಳ್ಳು ಅಂತ, ಸಗಣಿ ಅಲ್ಲ ಅದು ಸಗಣಿ, ಸಗಣಿನೇ, ಸಗಣಿ ಹಾಡು ಭಾಷೆಯಲ್ಲಿ ಸಗಣಿ ಅಂತಾರೆ ಆಯ್ತಾ. ಸಗಣಿದು ಕುಳ್ಳು ಏನೋ ಹೇಳ್ತಾರೆ, ಅದು ಬೆರಣಿ ಅದು. ನಡಿ, ನಾವು ನಮ್ಮ ಸೈಡ್, ನಿಮ್ಮ ಸೈಡ್ ಭರಣಿ ಅನ್ಬೋದು, ನಮ್ಮ ಸೈಡ್ ಕುಳ್ಳು ಏನೋ ಅಂತಾರೆ ಅದಕ್ಕೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವಾಗ ಬೆಂಗಳೂರಲ್ಲಿ ಇದ್ಬಿಟ್ಟು ನಿಮ್ಗೆ ಏನಾದರೂ ಒಂದು ಹಾಫ್ ಡೇ ಔಟಿಂಗು ಆ ಥರ ಹೋಗೋದಿತ್ತಂದರೆ ನಿಮಗೆ ಜಕ್ಕೂರಲ್ಲಿ ಒಂದು ಪ್ಲೇಸ್ ಇದೆ, ಎ ಮಾಡಲ್ ಹೆರಿಟೇಜ್ ವಿಲೇಜ್ ಬೈ ರಂಗೋಲಿ ಗಾರ್ಡನ್ಸ್. ಸೊ ಇದ್ರದ್ದು ಕಾನ್ಸೆಪ್ಟ್ ಏನು ಅಂತಂದರೆ, ಈಗ ಬರೀ ಸಿಟಿ ಲೈಫೇ ನೋಡಿರೋರಿಗೆ ಅವಾಗಿಂದ ಒಂದು 10 ಇಯರ್ಸ್ ಬ್ಯಾಕ್ ಅಥವಾ 15 ಇಯರ್ಸ್ ಬ್ಯಾಕ್ ಹಳ್ಳಿಗಳ ಕಡೆ ಎಲ್ಲ ಹೆಂಗಿತ್ತು ಮತ್ತು ಅಲ್ಲಿ ಎಲ್ಲ ಹೆಂಗೆ ಜೀವನ ಮಾಡ್ತಿದ್ರು ಅದನ್ನೆಲ್ಲ ಒಂದು ಮಾಡಲ್ ಟೈಪ್ ಇಲ್ಲಿ ತೋರಿಸಿದ್ದಾರೆ. ಸೊ ನೀವು ನೋಡ್ಬೋದು, ಆಲ್ಮೋಸ್ಟ್ ಇಲ್ಲೆಲ್ಲ ಏನು ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಮಾಡಿರೋ ಥರ ಇದೆ ಇದು, ಬಟ್ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕಾಣೋ ಥರ ಮಾಡಿದ್ದಾರೆ. ಸೊ ಇದು ಜಕ್ಕೂರ್ ಹತ್ರ ಬರುತ್ತೆ. ಇದ್ರದ್ದು ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು. ಗಾಂಧಿ ಇದು ಚರಕ ಗೊತ್ತಿಲ್ವಾ ನಿನಗೆ? ಚರಕ ನೂಲು ನೇಯುವ ಚರಕ ಗಾಂಧಿ ಆಗ್ತಾ ಇದೆಯಾ ನೋಡಿ. ಬಾ ಒಳಗೆ ಏನೇನಿದೆ ನೋಡೋಣ. ಹುಡುಗರು ನೋಡಿ ಏನೇ ಹೂಸ್ ದಟ್ ಗೈ, ಅದನ್ನು ಗಾಂಧೀಜಿನೇ. ಇಲ್ಲಿ ನೋಡು ಹುಡುಗರು ಏನೋ ಆಟ ಆಡ್ತಾ ಇದ್ದಾರೆ. ಅವನು ನೋಡು ನಿಂತರನೇ ಇದ್ದಾನೆ ಅಲ್ಲಿ ಬಿಟ್ಕೊಂಡು. ಅಲ್ಲಿ ಯಾರೋ ಬ್ಯಾಗು ಏನೋ ಎಸಿತಾ ಇದ್ದಾನೆ ಅವನು. ಅಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ? ಅಯ್ಯೋ, ಪಾತ್ರೆ ತೊಳಿತಿದಾರಾ? ಬಟ್ಟೆನಾ? ಬಟ್ಟೆನೇ ಇಲ್ಲ ಅಲ್ಲಿ. ಏನು ಬುಜ್ಜು? ಏನ್ ಬುಜ್ಜು? ಸಂಡಾಸ್ ಗಾಂಧೀಜಿ. ಫಸ್ಟು ಈ ರಂಗೋಲಿ ಗಾರ್ಡನ್ಗೆ ನೀವು ಎಂಟರ್ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಯೂಜ್ ಪಾರ್ಕಿಂಗ್ ಸ್ಪೇಸ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿ ನೀವು ಕಾರ್ನ ಪಾರ್ಕ್ ಮಾಡಿಕೊಂಡು ಒಳಗಡೆ ಬರ್ಬೋದು. ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ರಂಗೋಲಿ ಕಿಚನ್ ಅಂತಲೂ ಕೂಡ ಇದೆ, ಪ್ಯೂರ್ ವೆಜ್ ರೆಸ್ಟೋರೆಂಟ್ ಕೂಡ ಇದೆ. ಸೊ ನೀವು ಬರೀ ರೆಸ್ಟೋರೆಂಟ್ಗೂ ಕೂಡ ವಿಸಿಟ್ ಮಾಡಿ ಊಟ ಮಾಡಿಕೊಂಡು ಆರಾಮ್ಸೆ ಹೋಗ್ಬೋದು. ಸೊ ನಾವೀಗ ಮಾಡೆಲ್ ಹೆರಿಟೇಜ್ ವಿಲೇಜ್ ಕೂಡ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ ಬನ್ನಿ. ಏನಂತೆ? ಓಯ್ ಓಯ್, ಇವ್ರು ಫುಲ್ ಆಫೀಸ್ ರೂಮ್ ಒಳಗೆ ಹೋಗ್ತಾ ಇದ್ದಾರೆ. ಹಾಗೆ ಟಿಕೆಟ್ ಫೀಸ್ ಬಂದ್ಬಿಟ್ಟು ಅಡಲ್ಟ್ಸಿಗೆ 250 ಪರ್ ಹೆಡ್ಡು, ಹಾಗೆ ಚಿಲ್ಡ್ರನ್ಸ್ಗೆ ಮಕ್ಕಳಿಗೆ 150 ಪರ್ ಹೆಡ್ಡು. ಹಾಗೆ ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ 10 AM ಟು ಈವ್ನಿಂಗ್ 5 PM ವರ್ಗು ಇರುತ್ತೆ. ಬುಕ್ಕಿಂಗ್ ಅಂತ ಏನು ಇರಲ್ಲ, ಹಾಗೆ ವಾಕಿನ್ ಕೂಡ ಬರ್ಬೋದು. ನೋಡು ಬುಜ್ಜು, ಇಲ್ಲಿ ಎಮ್ಮೆ ಮೇಲೆ ಕೂತ್ಕೊಂಡಿರೋದು ಯಾರದು? ಅಲ್ಲಿದೆ ನೋಡು, ನೀನೇ ಅನ್ಸುತ್ತೆ. ಬೋಡ ಹೆರಿಟೇಜ್ ವಿಲೇಜ್ ರಂಗೋಲಿ ಗಾರ್ಡನ್. ಏಜ್ ಆದವ್ರು ಬಂದ್ರೆ ಇದ್ರಲ್ಲಿ ಕರ್ಕೊಂಡು ಹೋಗ್ಬೋದಾ? ಫುಲ್ ರೌಂಡ್ ಹಾಕ್ಸ್ಕೊಂಡು ಕರ್ಕೊಂಡ್ ಬರ್ಬೋದು. ಹೌದಾ? ವೀಲ್ ಚೇರ್ ಎಲ್ಲ ಇದೆ. ಆಗದೆ ಇರೋರು ಬಂದರೆ ವೀಲ್ ಚೇರಲ್ಲಿ ಆರಾಮಾಗಿ ಸುತ್ತಾಡ್ಕೊಂಡು ಬರ್ಬೋದು. ಬನ್ನಿ ಒಳಗೆ ನೋಡಿ. ಇದೆಲ್ಲ ಹುಡುಗರೆಲ್ಲ ಗೋಲಿ ಆಡ್ತಿದ್ದಾರೆ. ಇತ್ತೀಚೆಗಂತೂ ಬೆಂಗಳೂರಲ್ಲಿ ಈ ಥರ ಸೀನ್ ನಾವು ನೋಡೋಕ್ಕೆ ಚಾನ್ಸೇ ಇಲ್ಲ ಬಿಡಿ. ಈವನ್ ನಾವು ನಮ್ಮ ಊರುಗಳ ಕಡೆ ಹೋದ್ರೂ ಇವಾಗ ಗೋಲಿ ಆಡೋದ್ರೆ ತುಂಬ ಕಡಿಮೆ ಆಗೋಗಿದೆ. ಗೋಲಿ ಕೊಟ್ಟರೆ ನಿಂತವೆ ಹುಡುಗರು. ಗೋಲಿ ಆಡಂತ ಕೊಟ್ಟರೆ ಗೋಲಿ ನುಂಗ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಚೌಕಾಬಾರ ಆಡ್ತಿದ್ದಾರೆ. ಅವಾಗೆಲ್ಲ ಮೊಬೈಲ್ ಇರಲಿಲ್ಲ, ಟಿ ವಿಗಳೆಲ್ಲ ಇರಲಿಲ್ಲ. ಅವಾಗ ಈ ಥರ ಗೇಮ್ಸ್ ಆಡೋದೇ ಟೈಮ್ ಪಾಸ್. ಅವಾಗೆಲ್ಲ ನೋಡಿ, ಅಲ್ಲೊಬ್ರು ತಾತ ಜಗ್ಲಿ ಮೇಲೆ ಮಲಗಿದ್ದಾರೆ ಆರಾಮಾಗಿ. ನೀವು ಹಳ್ಳಿಗಳ ಕಡೆ ಎಲ್ಲ ಹೋದರೆ ಈ ಥರ ಜಗ್ಲಿಗಳನ್ನ ನೋಡ್ಬೋದು. ನೋಡಿ, ಬುಡ್ಬುಡ್ಕೆ ಅವ್ನು ಬಂದ್ಬಿಟ್ಟು ಜ್ಯೋತಿಷ್ಯ ಹೇಳ್ತಾ ಇದ್ದಾನೆ. ಮನೆ ಮುಂದೆ ಅವಾಗೆಲ್ಲ ಬುಡ್ಬುಡ್ಕೆ ಇದ್ರ ಸೌಂಡೇ ಬಂದ್ರೇ ಎಲ್ಲ ಹೊರಗಡೆ ಬರ್ತಾ ಇದ್ರು.
ನೆನಪಾಗ್ತಾ ಇದೆ ನನಗೆ. ನಮ್ಮ ಊರಲ್ಲಿ ಈ ಥರನೇ ಸೇಮ್ ಎಕ್ಸಾಕ್ಟಾಗಿ ಬರೋದು ನೋಡಿ. ಅವರು ಪಾಪು ಒಂದು ಸಣ್ಣ ಪಾಪು ನೆನೆಸ್ಕೊಂಡು ಒಂದು ಪಾಪು ಇಟ್ಕೊಂಡು ಎಷ್ಟು ರಿಯಲಿಸ್ಟಿಕ್ ಆಗಿನೇ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೆ ಮಾತ್ರ. ಈ ಕಡೆ ನೋಡಿ ಸಡನ್ನಾಗಿ ನೋಡಿದ್ರೆ ಅಜ್ಜ ರಿಯಲ್ ಅಜ್ಜ ಕೂತಿದೆ ಅನ್ನೋ ಥರನೇ ಫೀಲ್ ಆಗುತ್ತೆ. ಇಲ್ಲಿ ಅಜ್ಜಿ ಜರಡಿ ಹಿಡಿತಾ ಇದ್ದಾರೆ. ಹಳ್ಳಿಯಲ್ಲಿ ಯಾವ ಥರ ಇರುತ್ತೆ ಅದೇ ಥರನೇ ಇಲ್ಲಿ ಎಲ್ಲ ಮಾಡಿಟ್ಟಿದ್ದಾರೆ. ಮೇಲಲ್ಲಿ ನೋಡಿ ಜಾಡಿಗಳು ಇಟ್ಟಿದ್ದಾರೆ, ಮಡಿಕೆ ಪಾತ್ರೆಗಳು ಇಟ್ಟಿದ್ದಾರೆ. ಒಂದು ಹಳ್ಳಿ ವಾತಾವರಣನೇ ಇದೆ ಇಲ್ಲಿ. ತುಂಬಾ ವಿಲೇಜ್ ಫೀಲ್ ಕೊಡುತ್ತೆ. ಎಲ್ಲೋ ಹಳ್ಳಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಬರ್ತಾ ಇದೆ. ನಾಟಿ ವೈದ್ಯರ ಮನೆ. ಹಳ್ಳಿಲೆಲ್ಲ ಅವಾಗೆಲ್ಲ ಹಾಸ್ಪಿಟ್ಲು, ಡಾಕ್ಟ್ರು ಆ ಥರ ಏನೂ ಇರಲಿಲ್ಲ. ಈ ಬಿದ್ದರೆ ಕೈ ಮುರಿದ್ರೆ, ಮೂಳೆ ಮುರಿದ್ರೆ ಎಲ್ಲ ಈ ನಾಟಿ ವೈದ್ಯರಿಂದನೇ ಚಿಕಿತ್ಸೆ ನಡೀತಾ ಇತ್ತು. ಇಲ್ಲಿ ನೋಡಿ ಕೈಗೆ ಪಟ್ಟ ಹಾಕೋದು ಈ ಥರ ಎಲ್ಲ ಇಲ್ಲಿ ಸಿಗೋಂಥ ಸಸ್ಯ ಇದರಿಂದನೇ ಎಲ್ಲ ಮೆಡಿಸಿನ್ನು ಮಾಡಿ ಕೊಡ್ತಾಯಿದ್ರು. ಇದು ನಾಟಿ ವೈದ್ಯರ ಮನೆ ಆಯಿತು. ನೆಕ್ಸ್ಟ್ ಇಲ್ಲಿ ಬಂದರೆ ಕಿರಾಣಿ ಅಂಗಡಿ. ಊರಲ್ಲೆಲ್ಲ ಗ್ರಾಸರೀಸು ಅದೆಲ್ಲ ಸಿಗುವಂಥದ್ದು ಕಿರಾಣಿ ಅಂಗಡಿ ಎಲ್ಲ ನೋಡಿ. ಸೇಮ್ ಅದೇ ಥರ ಊರಲ್ಲಿ ಹೆಂಗಿರುತ್ತೋ ಹಂಗೆ ಇದೆ. ಅಲ್ಲಿ ನೋಡಿ ಅದರಲ್ಲಿ ಶುಂಠಿ ಪೆಪ್ಪರ್ಮೆಂಟು ಊರಲ್ಲಿ ಸಿಗ್ತಾ ಇತ್ತಲ್ಲ ಅವಾಗ ಅಲ್ಲಿ ಸೋಸಲ್ಲಿ ಶುಂಠಿ ಪೆಪ್ಪರ್ಮೆಂಟ್, ಮೈಸೂರು ಪಾಕು, ಶುಂಠಿ ಪೆಪ್ಪರ್ಮೆಂಟು ಅದೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ ಟೈಲರ್ ಶಾಪು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಒಂದು ಲಂಗ ಹಿಡ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದಾರೇನೋ ಅನ್ನೋ ಥರನೇ ಅನಿಸ್ತಾ ಇದೆ. ಶುಂಠಿ ಪೆಪ್ಪರ್ಮೆಂಟ್ ಅಂದರೆ ಅದು ಒಂದು ಅಲ್ಲಿ ನೋಡಿ ಬುಜ್ಜು, ಅದು ತಕ್ಕಡಿ ಅದು ಅವಾಗೆಲ್ಲ ಆ ಥರನೇ ಇದು ಮಾಡ್ತಿದ್ದು, ವೆಯ್ಟ್ ಮಾಡ್ತಿದ್ದು ಅಂಗಡಿಗಳೆಲ್ಲ. ಈಗಿನ ಥರ ಡಿಜಿಟಲ್ ಮಿಷಿನ್ ಇರಲಿಲ್ಲ. ಹಾಂ ಇಲ್ಲಿ ನೋಡಿ, ಇಲ್ಲಿ ನಾಯಿ ನೋಡು, ನಿಜ ನಾಯಿನೇ ಕೂತಿದೆ ಅನ್ನೋ ಥರ ಮಾಡಿದ್ದಾರೆ. ನೀಟಾಗಿ ಇದು ನೋಡಿ ಬ್ರಾಹ್ಮಿನ್ಸ್ ಕಾಂಪ್ಲೆಕ್ಸ್ ಅಂತೆ. ಇದೇನೋ ಹೊಸದಾಗಿ ನಾನು ಚಿಕ್ಕವಳಿದ್ದಾಗ ಏನು ನೋಡಿರಲ್ಲ. ಇದು ಬ್ರಾಹ್ಮಿನ್ಸ್ ಕಾಂಪ್ಲೆಕ್ಸ್ ಅಂತ. ಅಯ್ಯೋ ಇವಳು ನೋಡು ಹೆಂಗ್ ಬಗ್ಗಿ ನೋಡ್ತಾ ಇದ್ದಾಳೆ ಅಕ್ಕ. ಇದು ನೋಡು ಆನೆಕಲ್ಲು ಅಂತ ಇದ್ವಿ. ಇದು ಮಂಗಳೂರು ಮನೆ ಅಂತೆ. ಇದು ಮಂಗಳೂರು ಮನೆ. ಅದು ಒಂದು ಆಟ ಆನೆಕಲ್ಲು ಅಂತ. ಅದು ನೋಡು ಆ ಹುಡುಗ ಅಕ್ಕ ಎತ್ಕೊಂಡಿರೋದು. ಇದು ತುಂಬ ಚೆನ್ನಾಗಿದೆ. ಬಂದರೆ ಇಲ್ಲಿ ಮಕ್ಕಳು ಕರ್ಕೊಂಡು ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ. ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವ್ರು ಬಂದ್ರೂ ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ. ಇದು ನೋಡೋದಕ್ಕೆ ತುಂಬ ಖುಷಿ. ಇಲ್ಲಿ ನೋಡು ಸ್ಕಿಪ್ಪಿಂಗ್ ಆಡ್ತಾ ಇದ್ದಾರೆ ಬುಜ್ಜು. ಮಕ್ಕಳು ಆಟ ಆಡೋದು ಸ್ಕಿಪ್ಪಿಂಗು, ಕೈ ಜೋಡಿ ಅಂತ ಇದ್ವಿ ಈ ಆಟನ ನಾವು. ಇದು ಸ್ಕಿಪ್ಪಿಂಗ್. ರೋಪಿ ಯೂಸ್ ಮಾಡೋದು. ಬಾ, ಮೇಲೆಲ್ಲ ಮರ ಇದೆ, ಈ ಥರ ತಣ್ಣು ಗಾಳಿ ಇದೆ. ಇಲ್ಲಿ ನೋಡಿ ಮಡಕೆ. ಹಾಂ, ಪಾಟ್ರಿಗೆ ಹೋಗೋಣ. ನೆಕ್ಸ್ಟ್ ಮುಂದೆನೇ ಇರುತ್ತೆ ಪಾಟ್ರಿ. ಇವ್ರದ್ದು ಶಾನ್ ಬೋಗ್ರು ಮನೆ ಅಂತ ಇದೆ. ಶಾನ್ ಬೋಗ್ರು ಇಲ್ಲಿ ಕೂತಿದ್ದಾರೆ ನೋಡಿ. ಶಾನ್ ಬೋಗ್ರು ಊರಲ್ಲಿ ಇರ್ತಾರೆ. ಶಾನ್ ಬೋಗ್ರು ಹಳ್ಳೀಲಿ ಅಂದರೆ. ಇದು ನೋಡು ಬುಜ್ಜು, ಎತ್ತಿನ ಗಾಡಿ. ಮಕ್ಕಳು ಚಿನ್ನಿ ಕೋಲ್ ಆಡ್ತಾ ಇದ್ದಾರೆ ನೋಡು. ಚಿನ್ನಿ ದಾಂಡ್ ಆಡ್ತಾ ಇದ್ದಾರೆ. ಚಿನ್ನಿ ದಾಂಡ ಅಂದರೆ ಗೊತ್ತೇ ಇಲ್ಲ ಅನಿಸುತ್ತೆ ಬುಜ್ಜುಗೆ. ಒಬ್ಬನವನು ಟವಲ್ ಹಿಡ್ಕೊಂಡು ಕ್ಯಾಚ್ ಮಾಡೋದಕ್ಕೆ ಕೈಲಾಗಲ್ಲ ಅಂತ ಟವಲ್ ಇಟ್ಕೊಂಡ್ಬಿಡೋದು ಇವನು. ಕ್ರಿಕೆಟ್ ಎಲ್ಲ ಕಣೋ, ಅದು ಚಿನ್ನಿ ದಾಂಡ ಅಂತ ಒಂದು ಆಟ. ಬಾ, ಗೌಡ್ರು ಮನೆ, ಗ್ರಾಮೀಣ ಗೌಡ್ರು ಮನೆ ಇದು. ಇಲ್ಲಿ ಅದೇ ಗೌಡ್ರ ಹತ್ರ ನೋಡಿ. ಗೌಡ್ರ ಹತ್ರ ಗನ್ ಇದೆ, ಒಂದು ನಾಯಿ ಅಲ್ಲಿದೆ ನೋಡು ಮೂಲೆಯಲ್ಲಿ. ಇವರು ಗೌಡ್ರದ್ದು ಲೆಕ್ಕ ಬರೆಯೋರು. ಅದೇನದು ಗ್ರಾಮಫೋನ? ಏನದು ಗ್ರಾಮಫೋನ್. ಬನ್ನಿ ಒಳಗೆ ಹೋಗೋಣ. ಗೌಡ್ರು ಮನೆ ಒಳಗೆ ಹೋಗೋಣ. ಇದು ಗೌಡ್ರು ಹೊರಗಡೆ ಕುತ್ಕೊಂಡಿರೋದು. ಈ ಫೋಟೋಗಳು ನೋಡಿ, ಎಷ್ಟೊಂದು ಫೋಟೋಗಳು ಹಾಕಿದ್ದಾರೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿನೇ. ಹೊರಹಂಡ ಥರ ಸೇಮ್ ಊರಲ್ಲಿ ಹೆಂಗೆ ಯಾವಾಗ ಮನೆ ಕಟ್ತಾ ಇದ್ರು ಅದೇ ಥರ ಕಟ್ಟಿಗೆ ಇದ್ದು ಮನೆ ನೋಡಿ. ಇದೆಲ್ಲ ಚಾವಣಿ
ಕಟ್ಟಿಗೆಯಿಂದಾನೆ. ಫೋಟೋಗಳು ನೋಡ್ತಾ ಇರ್ಬೋದು ಎಷ್ಟು ಫೋಟೋಗಳನ್ನ ಹಾಕಿದ್ದಾರೆ. ಇವಾಗ ಯಾರು ಫೋಟೋಗಳೇ ಹಾಕಲ್ಲ ಈ ಥರ ಎಲ್ಲ. ಇದು ಗೌಡ್ರ ಮನೆ ಎಂಟ್ರೆನ್ಸು. ಫಸ್ಟು ಮನೆ ಬಾಗಿಲು ತಗೋಣ ಎಲ್ಲ. ಧಾರವಾಡದ ಅವಿಭಕ್ತ ಕುಟುಂಬದ ಕಲ್ಪನೆ ಇದು. ಮನೆಯ ಗೃಹಿಣಿಯರಲ್ಲಿ ಒಬ್ಬಾಕೆ ಒಲೆಯ ಮುಂದೆ ಕೂತು ರೊಟ್ಟಿ ಬಡಿಯುತ್ತಾಳೆ. ಬಿಸಿ ಬಿಸಿ ರೊಟ್ಟಿ ಬಡ್ದಾಯ್ತು ಅವ್ವ ಬಾರವ್ವ. ಮತ್ತೊಬ್ಬಳು ಮಗುವಿಗೆ ಉಣಬಡಿಸುತ್ತಾಳೆ. ಯವಿ ಯವಿ ಯಾಕೆ ಹಿಂಗ್ ಹಠ ಮಾಡಕತ್ತಿ? ಇನ್ನೂ ಹಸಿ ಉಣ್ಣು ಕಂದ. ತೊಟ್ಟಿಲಲ್ಲಿ ಅಳುವ ಕಂದಮ್ಮನನ್ನು ತೂಗುತ್ತಾಳೆ ಮತ್ತೊಬ್ಬಾಕೆ. ಮನೆಯ ಮಂದಿ ಎಲ್ಲ ಒಂದೊಂದು ಕೆಲಸದಲ್ಲಿ ತೊಡಗಿಕೊಳ್ಳುತ್ತಾರೆ. ಈ ಸುಂದರ ಕ್ಷಣಗಳಲ್ಲಿ ನಾವು ಭಾಗಿಯಾಗ. ಇಲ್ಲಿ ನೋಡು ಬುಜ್ಜು, ಅವಾಗೆಲ್ಲ ನಿಂತರ ಮನೇಲಿ ಮೊಬೈಲ್ ನೋಡ್ಕೊಂಡು ಕೂರ್ತಿರ್ಲಿಲ್ಲ ನೋಡಿ, ಈ ಥರ ಆಟಗಳು ಆಡ್ತಿದ್ರು. ಅದು ಎರಡು ಗಾಲಿ ಥರ ಮಾಡ್ಕೊಂಡು ಅದನ್ನ ತಳ್ಕೊತ ಓಡೋಗೋದು. ಅದು ಇದು ಟಯರ್ ಓಡಿಸೋದು. ಸುಮ್ಮನೆ ಟಯರ್ ಓಡಿಸ್ಕೊತ ಹೋಗ್ತಾ ಇರೋದಷ್ಟೇ. ಈಗ ನೀನು ಸೈಕಲ್ ಹೊಡ್ಕೊಂಡು ಹೋಗ್ತಿರ್ತೀಯ ನೋಡು, ಹಂಗೆ ಟಯರ್ ಓಡಿಸ್ಕೊತ ಹೋಗೋದು. ನೋಡಲ್ಲಿ ಪಾಪಕ್ಕೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಹಾಂ ಇಲ್ಲಿ ನೋಡಿ, ಹಾಲು ಕರಿತಾ ಇದೆ ಎಮ್ಮೆ, ಬಫೆಲೋ. ನೋಡಿ ತೊಟ್ಟಿ ಮನೆ ಹೊರಗಡೆ ಈ ತರ ಇದೆ. ಇಲ್ಲ ಅಂದ್ರೆ ಅಜ್ಜಿಗಳು ಮಾತಾಡ್ಕೊಂಡು ಕೂತಿದ್ದಾರೆ. ಇಲ್ಲಿ ಹೋಗ್ಕೊಂಡು ಕೂತ್ಕೊಂಡಿದ್ದಾರೆ. ಬನ್ನಿ ಒಳಗೋಣ ತೊಟ್ಟಿ ಮನೆ. ಇದೇ ತೊಟ್ಟಿ ಮನೆ. ನೋಡಿ ಸ್ನಾನ ಎಲ್ಲ ಸ್ನಾನ ಇದೇ ತರಾನೇ ಮಾಡಿಸ್ತಾ ಇದ್ದಿದ್ದು. ನಮ್ಮ ಖುಷಿಗೂ ಕೂಡ ನಮ್ಮ ದರ್ಶನಕ್ಕೂ ಕೂಡ ಇದೇ ತರಾನೇ ಸ್ನಾನ ಮಾಡ್ತಿದ್ದು. ಅಂದ್ರೆ ಕಿವಿಗೆ ಮೂಗಲ್ಲಿ ನೀರು ಹೋಗ್ಬಾರ್ದು ಅಂತ ಈ ತರಾನೇ ಸ್ನಾನ ಮಾಡಿಸೋದು. ಇದನ್ನೇ ತೊಟ್ಟಿ ಮನೆ ಅಂತ ಹೇಳೋದು. ಇದು ಗಾಣಿಗರ ಮನೆ ಅಂತೆ. ಅಲ್ಲಿ ನೋಡಿ ನೀವು ಮಿಲ್ ತರ ಇದೆ, ಶೇಂಗಾ ಎಣ್ಣೆ ಅದೆಲ್ಲ ತೆಗಿಬೋದು. ಇದು ಗಾಣಿಗರು ಮಾಡೋ ಅಂತ ಕೆಲಸ ಅಂತೆ. ಅವಾಗ ಅಲ್ಲಿ ಅಜ್ಜಿ ಏನೋ ಜರಡಿ ಹಿಡಿತಾ ಇದ್ದಾರೆ. ಸೊ ಇದು ಗಾಣಿಗರ ಮನೆ. ನೀವು ಇವೆಲ್ಲ ನೋಡ್ತಿರ್ಬೋದು, ತುಂಬ ಫೇಮಸ್ ಆಗ್ತಿದೆ ಗಾಣದ ಎಣ್ಣೆ ಅಂತ. ಸೊ ಹಳೆ ಕಾಲದಲ್ಲೆಲ್ಲ ಇದೇ ಥರ ಟ್ರೆಡಿಷನಲ್ ಆಗಿ ಮಾಡ್ತಾ ಇದ್ದಿದ್ದು. ಸೊ ನಾವು ಇನ್ ದ ನೇಮ್ ಆಫ್ ಅಡ್ವಾನ್ಸ್ ಅದು ಇದು ಅಂತ ಮಾಡರ್ನೈಸೇಷನ್ ಹೆಸರಲ್ಲಿ ರಿಫೈನ್ಡ್ ಆಯಿಲ್ನೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈಗ ಮತ್ತೆ ಜನಗಳು ಮತ್ತೆ ಹಳೆ ಪದ್ಧತಿ ಕಡೆಗೆ ವಾಲ್ತಾ ಇದ್ದಾರೆ. ಈಗ ನೀವು ತುಂಬ ನೋಡ್ತಿರ್ಬೋದು, ಇವಾಗ ಎಷ್ಟೊಂದು ಜನ ಇವಾಗ ಗಾಣದ ಎಣ್ಣೆನೇ ಪ್ರಿಫರ್ ಮಾಡ್ತಾ ಇದ್ದಾರೆ. ಇವಾಗ ಇದೆಲ್ಲ ನಮ್ಮದೇ, ಅವಾಗೇನು ನಮ್ಮದು ಏನ್ಷಂಟ್ ಪೀಪಲ್ ಏನಿದ್ರಲ್ಲ ಅವರೆಲ್ಲ ಇದೆಲ್ಲ ಯೂಸ್ ಮಾಡಿದ್ದಾರೆ. ಇದು ನೋಡಿ, ಇದು ಗ್ರಾಮೀಣ ಕುರುಬರ ಮನೆ, ಶೆಪರ್ಡ್ಸ್ ಕ್ವಿಲ್ಟ್. ನೋಡಿ ಇಲ್ಲಿ ಮೇಕೆ ಇದೆ ನೋಡಿ, ಅಲ್ಲೊಂದು ಪಾಪ ಆಟ ಆಡ್ತಿದೆ. ಅಲ್ಲಿ ಮರ ನೀವು ಅದೇನು ಕಪ್ಪು ಕಲರ್ ನೋಡ್ತಿದ್ದೀರ, ರಗ್ಗ ಅದು ಆ್ಯಕ್ಚುಲಿ. ಇದು ನೇಯ್ತಾ ಇದ್ದಾರೆ ನೋಡಿ ಇಲ್ಲಿ ಅದನ್ನು. ಇವಾಗ ಏನು ನಿನ್ನ ಬ್ಲ್ಯಾಂಕೆಟ್ ಅಂತ ಹಾಕಂತೀಯಲ್ಲ ಚಳಿಗಾಲದಲ್ಲಿ, ಅವಾಗೆಲ್ಲ ಆ ಥರದೇ ಹಾಕಂತ ಇದ್ದೀವಿ. ಇದು ಗ್ರಾಮೀಣ ಪ್ರದೇಶದ ಮನೆ ಅಂತ, ರೂರಲ್ ಹೌಸ್ ಅಂತ. ಈ ಅಜ್ಜಿ ನೋಡಿ ಇಟ್ಟು ಸೋಸ್ತಾ ಇದ್ದಾರೆ, ಬಟ್ಟೆ ಮೇಲೆ ಇಟ್ಟು ಸೋಸ್ತಾ ಇದ್ದಾರೆ. ಅಂದರೆ ಇದು ರಾಗಿ ಗಂಜಿ ಮಾಲ್ಟ್ ಅದೆಲ್ಲ ನಾವು ಮಕ್ಕಳಿಗೆ ಮಾಡ್ತಾ ಇದ್ವಲ್ಲ, ಸೊ ಅಲ್ಲಿ ಹಿಂದೆ ನೋಡಿ ತಿನ್ನಿಸ್ತಾ ಇದ್ದಾರೆ. ಅದನ್ನು ಇದೇ ಥರನೇ ಸೋಸ್ತಾ ಇದ್ರು. ಅದಾದಮೇಲೆ ನೀವು ಅಲ್ಲಿ ಮುಂದೆ ನೋಡ್ತಾ ಇರ್ಬೋದು, ಶಾವಿಗೆ ಎಣಿತಾ ಇದ್ದಾರೆ. ಶಾವಿಗೆ ಮಣೆ ಅದು ಊರಲ್ಲಿ ಎಲ್ಲ. ನನಗೂ ಅದು ಚಿಕ್ಕ ವಯಸ್ಸಲ್ಲಿ ನನ್ನ ಹಳ್ಳಿಗೆ ಹೋದರೆ ನಮ್ಮ ಅಜ್ಜಿ ಮನೆಗೆ ಇದು ಶಾವಿಗೆ ಮಾಡ್ತಾಯಿದ್ರು. ಅದು ಕೂಡ ನನಗೆ ನೆನಪಾಯಿತು. ಕೆಳಗಡೆ ಕೂತು ನಾನು ಶಾವಿಗೆ ಎಲ್ಲ ಎಳೆದು ಹಾಕ್ತಾ ಇದ್ದೆ. ಆ ಕಡೆ ಹಾಗೆ ತೊಟ್ಲು ಇದೆ. ಇವಾಗ ಶಾವಿಗೆ ಮಣೆದು ಸ್ವಲ್ಪ ಮದುವೆ ಟೈಮ್ಗಳಲ್ಲಿ ಶಾಸ್ತ್ರಕ್ಕೋಸ್ಕರ ಮಾಡ್ತಾರೆ. ಬಟ್ ನಾನು ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ಊರಲ್ಲಿ ಬಳಸೋಕ್ಕೆ, ಡೈಲಿ ಊಟಕ್ಕೆ ಬಳಸೋದಕ್ಕೇ ಆ ಥರ ಶಾವಿಗೆನ ಮಾಡ್ತಾಯಿದ್ರು. ಎಲ್ಲ ಒಂದು ಹಿಂಗೆ ಓಣಿ ಇರುತ್ತೆ, ಓಣಿಲಿ ಒಬ್ಬರು ಮನೇಲಿ ಒಂದೊಂದು ದಿನ ಮಾಡ್ತಾಯಿದ್ರು. ಇವಾಗೆಲ್ಲ ಹಪ್ಪಳ ಎಲ್ಲ ಹೇಗೆ ಮಾಡ್ತೀರೋ ಹಾಗೆ ಶಾವಿಗೆ ಕೂಡ ಆವಾಗಿನ ಕಾಲದಲ್ಲಿ ಮಾಡಿಟ್ಕೊಳ್ತಾ ಇದ್ರು. ಇಲ್ಲಿ ನೋಡ್ತಾ ಇರ್ಬೋದು
ಅಲ್ಲಿ ಸೆಗಣಿದು ಇದು ಮಾಡಿ ಹಾಕ್ತಾ ಇದ್ರು, ಸೆಗಣಿ ಕುಳ್ಳು ಅಂತ. ಶೆಗಣಿ ಅಲ್ಲ, ಅದು ಸಗಣಿ. ಸಗಣಿನೇ, ಸಗಣಿ ಹಾಡು ಭಾಷೆಯಲ್ಲಿ ಸೆಗಣಿ ಅಂತಾರೆ ಆಯ್ತಾ. ಸಗಣಿದು ಕುಳ್ಳು ಏನೋ ಹೇಳ್ತಾರೆ, ಅದು ಬೆರಣಿ. ಅದು ನಡಿ. ನಾವು ನಮ್ಮ ಸೈಡ್, ನಿಮ್ಮ ಸೈಡ್ ಭರಣಿ ಅನ್ಬೋದು, ನಮ್ಮ ಸೈಡ್ ಕುಳ್ಳು ಏನೋ ಅಂತಾರೆ ಅದಕ್ಕೆ. ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಗೊತ್ತಾ ನಿಂಗೆ? ಹಾಂ, ಅದು ಡ್ರೈ ಆದಮೇಲೆ ನೀನು ಅದನ್ನು ಇದು ಏನಂತಾರೆ ಸೌದೆ ಥರನೂ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಸೊಳ್ಳೆ ಬರಬಾರ್ದು ಅಂತ ಯೂಸ್ ಮಾಡ್ತಾರೆ ಅದನ್ನು. ಹಾಂ, ಇದ್ರ ಅಗಸರ ಮನೆ ಇದು, ದೋಬೀಸ್ ಹೌಸ್ ಇದು. ಕತ್ತೆ ನೋಡಿ, ಇವಾಗಿನ ಮಕ್ಕಳಿಗೆ ತೋರ್ಸೋಣ ಡಾಂಕಿ ಅಂತ ಹೇಳಿದ್ರೆ ಸಿಟ್ಟಲ್ಲಿ ಭಯವಾಗಿ ಮಾತ್ರ ಕತ್ತೆ ಅಂತ ಬೈತಾ ಇರ್ತೀವಿ. ಕತ್ತೆ ತೋರ್ಸಕ್ಕೆ ಕತ್ತೆನೇ ಇರಲ್ಲ, ಇದೇ ಕತ್ತೆ ಅಂದ್ರೆ ಡಾಂಕಿ, ಇದೇ ಡಾಂಕಿ. ಇದ್ರಲ್ಲಿನೇ ಈ ಅಗಸರು ಎಲ್ಲ ಬಟ್ಟೆಗಳನ್ನ ತುಂಬಿಕೊಂಡು ಕೆರೆ ದಂಡೆ ಮೇಲೆ ಹೋಗ್ಬಿಟ್ಟು ಬಟ್ಟೆನೆಲ್ಲ ವಾಶ್ ಮಾಡ್ಕೊಂಡು ತಗೊಂಡು ಬರ್ತಾ ಇದ್ರು. ಇದು ನೋಡು ಬುಜ್ಜು, ಟಾಯ್ ಮೇಕರ್ಸ್ ಹೌಸ್ ಇದು. ಏನು ಫೈನಾ? ಯು ಕ್ಯಾನ್ ರೀಡ್ ದೇರ್. ಓಕೆ, ದೆನ್ ರೀಡ್ ಯುವರ್ ಸೆಲ್ಫ್. ಇವಾಗಿನ ಮಕ್ಳಿಗಂತೂ ಪೇಷನ್ಸೇ ಇಲ್ಲ. ಏನೋ ಒಂದು ಇಟ್ಕೊಂಡ್ರೆ ಅದನ್ನೇ ಕಾಟ ಕೊಡ್ತಾ ಇದ್ದಾರೆ. ಇಲ್ಲಿ ಪಾಟ್ರಿ ಇದೆಯಂತೆ, ಸೊ ಅಲ್ಲಿ ಹೋಗೋಣ ಅಂತ ಅಲ್ಲಿ ಹೇಳಿದ್ರು ಫಸ್ಟಲ್ಲಿ, ಅದಕ್ಕೆ ಕಾಟ ಇಡ್ತಾ ಇದ್ದಾರೆ. ಇದು ಯಾವುದನ್ನು ನೋಡೋ ಪೇಷನ್ಸೇ ಇಲ್ಲ. ನಾವು ನಮ್ದೆಲ್ಲ ಎಕ್ಸ್ಪೀರಿಯನ್ಸ್ನ ತೋರ್ಸೋಣ, ಈ ಮಕ್ಳಿಗೆ ತೋರ್ಸೋಣ ಅಂದರೆ ನೋಡೋ ಪೇಷನ್ಸೇ ಇಲ್ಲ. ಇದು ಇವಾಗ ಏನು ಬೋರಿಂಗು ನೋಡಿ, ಬೋರಿಂಗ್ ಅಂತೆ. ಅದೆಲ್ಲ ಎದ್ದು ಇವ್ನು ಮೈ ಮೇಲೆ ಬರ್ಬೇಕು, ಅವಾಗ ಇಂಟ್ರೆಸ್ಟಿಂಗ್ ಅವನಿಗೆ ಅಲ್ಲೇನು. ಇದು ಬುಜ್ಜು, ಕೋಳಿ ಬಂತು. ಮೇಧಾರ್ ಮನೆ ಇದು, ಅಂದ್ರೆ ಇದು ಬಿದ್ರು ಬ್ಯಾಂಬೂದೆಲ್ಲ ಮಾಡುವಂಥದ್ದು ಮನೆ ಇದು. ನೋಡಿ ಅಲ್ಲೆಲ್ಲ ಇಟ್ಕೊಂಡಿದ್ದಾರೆ, ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಬಿದ್ರಿಂದ ಬುಟ್ಟಿ ಎಲ್ಲ ಇಡ್ತಾ ಇದ್ದಾರೆ. ಇದು ಕುಂಬಾರರ ಮನೆ ಇದೆ, ಮಡಿಕೆಗಳನ್ನ ಮಾಡುವಂತಹ ಮನೆ. ಅಲ್ಲಿದೆ ನೋಡು ಗಾಲಿ ದೊಡ್ಡದು ಚಕ್ರ. ಅಲ್ಲಿರೋ ಲಾಸ್ಟಿಗಿದೆ, ಅದು ಲಾಸ್ಟಿಗೆ ಅದನ್ನೇ ಮಾಡುವಂತ ಇರೋ. ಇದು ತಮಟೆಗಾರರ ಮನೆ ಅಂತೆ. ಇಲ್ಲಿ ನೋಡು ಎಷ್ಟು ಚೆನ್ನಾಗಿ ಕೋಳಿ ಮರಿ ಇದೆ. ಕರ್ಟನ್ ಆಗಿರ್ಬೋದು, ತೋರಣಗಳು, ಅವಾಗ ಯೂಸ್ ಮಾಡ್ತಾ ಇರೋ ಪಾತ್ರೆ ಎಲ್ಲ ಅವಾಗಿನ ಥರನೇ ಇದೆ, ಸೇಮ್ ಆಗಿ ಅದೇ ಥರ, ಅದೇ ಫೀಲ್. ಇದು ಕಟಿಂಗ್ ಶಾಪ್, ಸಲೂನ್, ಅವಾಗಿನ ಕಾಲದ ಸಲೂನ್ ಇದೇ ಥರನೇ ಇತ್ತು. ಇವಾಗೆಲ್ಲ ಸಲೂನ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸಲೂನ್. ಇದು ನೋಡು ಸ್ಪೆಷಲ್ ತೋರಿಸು ಆ ಥರ ಇದಿತ್ತು. ಅದೇನದು ಹೇಳೋ ನೀನು? ಭಂಗಿ ಹೊಡಿತಾ ಇದ್ದಾರೆ. ಇದು ಬಳಿಗಾರ ಮನೆ, ಬ್ಯಾಂಗಲ್ ಹೌಸ್ ಅಂತೆ. ಅಲ್ಲಿ ಬಳೆ ತೋರಿಸ್ತಾ ಇದ್ದಾರೆ ನೋಡಿ. ಈ ಹಳ್ಳಿಲಿ ಕೊಡಗು ಮನೆ ಹೇಗ್ ಬಂತು ಅಂತ ಗೊತ್ತಿಲ್ಲ, ಬಟ್ ಕೊಡಗು ಮನೆ ಕೂಡ ಇಟ್ಟಿದ್ದಾರೆ. ಕೊಡಗು ಕಡೆ, ಕೂರ್ ಕಡೆ ಎಲ್ಲ ಇದೇ ತರಾನೇ ಇರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಇದೇನು ಒಂದೇ ಹಳ್ಳಿ ತೋರಿಸ್ತಲ್ಲ, ಎಲ್ಲ ಊರ್ದು ತೋರಿಸಿದ್ದಾರೆ. ಅಲ್ಲ, ಅದು ಇಷ್ಟು ಒಂದು ಹಳ್ಳಿ ತರ ಇತ್ತು, ನಂಗೆ ನಮ್ಮ ಹಳ್ಳಿ ಫೀಲ್ ಆಯ್ತು. ಬಟ್ ಇದು ಒಂದು ಎಕ್ಸ್ಟ್ರಾ ಆ್ಯಡ್ ಆಯ್ತು ಇಲ್ಲಿ. ಕೊಡಗುರ ಮನೆ ಬಾ. ನೋಡಿ ಸಂದಿಲಿ ಹುಡುಗ ಖುಷಿ ಮಾಡ್ತಾ ಇದ್ದಾರೆ. ಇದು ನೋಡಿ ಗ್ರಾಮೀಣ ಶಾಲಿ ಗುಡಿ ಅಂತಿದ್ರು, ಸ್ಕೂಲು, ಇವಾಗಿನ ಸ್ಕೂಲು. ಆನ್ಸರಿಗೆ ಎಷ್ಟು ಜನ ಕೈ ಎತ್ತಿದಾರೆ ನೋಡಿ. ಹಾ, ಎಲ್ಲಿದ್ಯಾ ನೋಡು ದರ್ಶಿಲ್, ನೀನ್ ಎಲ್ಲಿದ್ಯಾ? ಪಂಚಾಯತಿ ನಡೆಸ್ತಾ ಇದ್ದಾರೆ. ಯಾವ್ದೋ ಗಲಾಟೆ ಜಗಳ ಬಿಡಿಸ್ತಾ ಇದ್ದಾರೆ ಪಂಚಾಯತಿ, ಊರು ಯಜಮಾನ್ರು ಎಲ್ಲ ಸೇರ್ಕೊಂಡು. ಮುಗೀತು, ಇಲ್ಲೇ ಮುಗಿಸೋದು ಎಲ್ಲ ಅವ್ರದ್ದು ಪಂಚಾಯತಿ. ನೋಡಲ್ಲಿ ಬಾವಿಲಿ ನೀರು ಸಾಯ್ತಾ ಇದಾರೆ ನೋಡು. ನಿನಗೇನು ಕಣ್ಣಿಲ್ವಾ? ಏನಕ್ಕೆ ಸೇರ್ತಾ ಇದಾರೆ ಹೇಳಿ ಬಾವಿಲಿ ನೀರು ನೋಡೋಣ. ಹಾಂ, ಏನಕ್ಕೆ ಸೇರ್ತಾ ಇದಾರೆ ಬಾವಿಲಿ ನೀರು? ಕುಡಿಯೋಕೆ. ಮನೆಗೆ ಬರಲ್ವಾ ನೀರು? ಹಾಂ, ಈಗ ನಿನಗೆ ಫೋನ್ ಮಾಡಿದ್ರೆ ಕ್ಯಾನ್ ತೊಗೊಂಬಂದು ಕೊಡ್ತಾರಲ್ಲ, ಹಂಗೆ ಕೊಡಲ್ವಾ? ಹಾಂ ಹಾಂ, ಅಲ್ಲಿ ನೋಡ್ಬೋದು ಲಗೋರಿ ಆಡ್ತೀರ ನೋಡಲ್ಲಿ. ಗೊತ್ತಾ ನಿಂಗೆ ಲಗೋರಿ ಅಂದ್ರೆ ಏನಂತ?
ಟೀಮ್ ಇರುತ್ತೆ ಕಣ ಬುಜ್ಜು. ಹಾಂ, ಒಂದು ಟೀಮ್ ಹತ್ರ ಬಾಲ್ ಇರುತ್ತೆ, ಇನ್ನೊಂದು ಟೀಮ್ ಹತ್ರ ಬಾಲ್ ಇರಲ್ಲ, ಆಯಿತಾ? ಹಾಂ, ಅಲ್ಲ, ಈ ಬಾಲ್ ಇರೋ ಟೀಮ್ ಅವರು ಆ ಜೋಡಿಸಿರೋ ಕಲ್ಲನ್ನ ಬೀಳಿಸ್ಬೇಕು. ಓಕೆ, ಆಮೇಲೆ ಬೀಳ್ಸಿದ್ಮೇಲೆ ಈ ಯಾರು ಬೀಳ್ಸಿರ್ತಾರೆ ನೋಡು, ಅವರು ಆ ಕಲ್ಲನ್ನ ಜೋಡಿಸೋದ್ರೊಳಗೆ ಆಪೋಸಿಟ್ ಟೀಮ್ ಅವರು ಆ ಬಾಲ್ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ವಾಪಸ್ ಹೊಡೆದ್ರೆ ಆ ಟೀಮ್ ಔಟು. ಇದೇ ಲಗೋರಿ. ಇಲ್ಲಿ ಒಳಕಲ್ಲು ಮತ್ತು ದೋಸೆ ಹಂಚು ಎಲ್ಲ ಮಾಡ್ತಾರೆ ನೋಡಿ. ದೋಸೆ ಹಂಚು ಎಲ್ಲಿ ಮಾಡ್ತಾ ಇದ್ದಾರೆ? ಅಲ್ಲಿ ಇಲ್ವಾ, ಅಲ್ಲಿ ಹಿಂದ್ಗಡೆ ಇದು ಅದು ರೊಟ್ಟಿ ದೋಸೆದು ಇವರೇ ಮಾಡೋದು. ಮೋಸ್ಟ್ಲಿ ಅವಾಗೆಲ್ಲ ದೋಸೆನೇ ಕಾನ್ಸೆಪ್ಟ್ ಇರಲಿಲ್ಲ ಅನ್ಸುತ್ತೆ. ಏಯ್, ರೊಟ್ಟಿ ಮಾಡ್ತಾ ಇದ್ರಲ್ಲ ಆವಾಗ ನೋಡಿ, ಪೇಂಟ್ ಎಲ್ಲ ಇರಲಿಲ್ಲ, ಮನೆಗೆ ಸುಣ್ಣನೇ ಬಳಿತಾ ಇದ್ವಿ. ಅಲ್ಲಿ ನೋಡಿ ಸುಣ್ಣ ಮಾಡೋದು ರೀತಿ ಆ ಥರ. ಇದು ಸುಣ್ಣಗಾರರ ಮನೆ ಅಂತೆ. ಅವಾಗೆಲ್ಲ ಹಬ್ಬ ಹುಣ್ಣಿಮೆ ಇದು ಮದುವೆ ಏನಾದರೂ ಬಂದರೆ ಸುಣ್ಣ ಬಳಿಬೇಕು ಅಂತ ನಮ್ಮೂರಲ್ಲಿ ಒಂದು ಹಬ್ಬನೇ ಮಾಡ್ತಾಯಿದ್ರು. ಅದೊಂದು ಸೀಸನ್ನು. ಈ ಕಡೆ ನೋಡಿದ್ರೆ ಲಂಬಾಣಿಸ್ ಮನೆ. ಅವ್ರದ್ದು ಡ್ರೆಸ್ ನೋಡೋದೇ ತುಂಬ ಚೆನ್ನಾಗಿ. ಅವ್ರದ್ದು ಡ್ರೆಸ್ಸಲ್ಲೆಲ್ಲ ಕಾಯಿನ್ಸ್ ಹಾಕ್ಬಿಟ್ಟು ತುಂಬ ಹೆವಿ ಇರುತ್ತೆ ಆ ಡ್ರೆಸ್ಸು. ನಾನು ಒಂದ್ಸಲ ವೇರ್ ಮಾಡಿದ್ದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಒಂದು ಡ್ಯಾನ್ಸಿಗೋಸ್ಕರ ಆ ಲಂಬಾಣಿ ಡ್ರೆಸ್ನ ಒಂದು ವೇರ್ ಮಾಡಿದ್ವಿ. ಇವಾಗ ಪಾರ್ಕಲ್ಲಿ ಹೋಗ್ಬಿಟ್ಟು ಸೀಸಾ ಅಂತ ಆಟ ಆಡ್ತಿರಲ್ಲ, ಇದೇ ಬಂಡಿದು. ಇದು ಮುಂದೆ ಇರುತ್ತಲ್ಲ, ಇದರಲ್ಲಿನೇ ಅವಾಗ ನಾವು ಸೀಸಾ ಆಟ ಆಡ್ತಾ ಇದ್ದಿದ್ದು. ಇದು ನೋಡಿದು ಸಂತೆ. ಇದು ಮೋಸ್ಟ್ಲಿ ನಿಮಗೆ ಬೆಂಗಳೂರಲ್ಲೆಲ್ಲ ಇದು ನೋಡ್ಲಿಕ್ಕೆ ಸಿಗೋದಿಲ್ಲ. ತಾಲೂಕು ಲೆವೆಲೆಲ್ಲ ಇನ್ನೂ ಇದೆ ಸಂತೆ ಕಾನ್ಸೆಪ್ಟು. ಬೆಂಗಳೂರಲ್ಲೂ ನಿಮಗೆ ಕೆಲವೊಂದು ಏರಿಯಾಗಳಲ್ಲಿದೆ. ಸೊ ಇದನ್ನೇ ಕಾನ್ಸೆಪ್ಟನ್ನ ಕದ್ಬಿಟ್ಟು ಇವಾಗಿನ ಮಾಡರ್ನ್ ವರ್ಲ್ಡಲ್ಲಿ ಸೂಪರ್ ಮಾರ್ಕೆಟ್ ಅಂತ ಮಾಡಿದ್ದಾರೆ. ಯಾರು ಸಂತೆಗೆ ಹೋಗಿದ್ದಾನೆ ನೀನು? ಹಾಂ, ಕೊಟ್ಟೂರಲ್ಲಿ ಹೋಗಿದ್ದಾನೆ ಸಂತೆಗೆ. ಬಂದಿದೆಯಲ್ಲ ಕೊಟ್ಟೂರು ಸಂತೆಯಲ್ಲಿ. ಈ ಸಂತೆಯಲ್ಲಿ ಈಗ ಹಸುದೇನೋ ನಡೀತಾ ಇತ್ತಲ್ಲ, ಅದು ಕೂಡ ಮಾಡಿದ್ದಾರೆ. ಹಸುವಿನ ಸಂತೆ ಇದು, ಹಸು ಮಾರಾಟ ಆಗುತ್ತೆ ಇಲ್ಲಿ. ನೋಡಿ, ಇದು ನಮ್ಮ ಗ್ರಾಮೀಣ ಕ್ರೀಡೆ ಕುಸ್ತಿ. ಮನೆಯಲ್ಲಿ ಬೆಡ್ ಮೇಲೆ ಫೈಟಿಂಗ್ ಆಡೋಣ ಅಂತ ಕರೀತಾರೆ. ಅವಾಗೆಲ್ಲ ರಿಯಲ್ ಆಗಿ ಈ ಥರ ಫೈಟಿಂಗ್ ಮಾಡ್ತಾರೆ ನೋಡಿ. ಈ ಥರ ನೋಡಿ ಬುಜ್ಜು, ಟಾಂಗಾ ರೈಡ್ ಹೋಗ್ತೀಯಾ? ಟಾಂಗಾ ರೈಡ್ ಇದೆ ನೋಡಿ ನಿಮಗೆ. ಏನಿದು, ಕುದುರೆನ ಕತ್ತೆನ? ಇದು ಕುದುರೆನೇ. ನೋಡಿ, ಇಲ್ಲಿ ಪಾಟರಿ ಆಕ್ಟಿವಿಟಿ ಇದೆ. ಅದು ಬಿಟ್ಟರೆ ಮತ್ತೆ ನಿಮಗೆ ಟಾಂಗಾ ರೈಡ್, ಹಾರ್ಸ್ ರೈಡ್ ಇದೆ. ಇದಕ್ಕೆ ಮತ್ತೆ ನೀವು ಎಕ್ಸ್ಟ್ರಾ ಟಿಕೆಟ್ ತೊಗೋಬೇಕು. ಇದು ಎಂಟ್ರಿ ಟಿಕೆಟಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಇಲ್ಲಿ ನೋಡಿ, ಜನಗಳು ಮಾಡಿ ಇಟ್ಟಿರೋದು ಇದು. ಕೈ ಒಳಗಡೆ ಮಾಡು, ಒಳಗಿಡೆ ಹಂಗೆ. ಈ ಕೈ ಇಲ್ಲಿ ಮೇಲೆ ಇಟ್ಕೋ. ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಟ್ ಅಲ್ಲಿ ಇಟ್ಟಿದ್ದಾರೆ. ನಿಮ್ಗೆ ಯಾವುದು ಶೇಪ್ ಇಷ್ಟ ಆಗುತ್ತೋ ಆ ಶೇಪಲ್ಲಿ ನೀವು ಮಾಡ್ಬೋದು. ಇದು ನಾವೇ ತೊಗೊಂಡೋಗ್ಬೇಕು. ಟಿಕೆಟ್ ಬಂದುಬಿಟ್ಟು 90 ರುಪೀಸು. ಸೊ ದರ್ಶನ್ ಇವಾಗ ಪಾಟ್ ಮಾಡಿದ್ದಾನೆ. ಖುಷಿ ಆಯ್ತಾ ಮಾಡಿ? ಖುಷಿ ಆಯ್ತಂತೆ. ಸೊ ಈ ಆ್ಯಕ್ಟಿವಿಟಿ ಅಂತೂ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಮಸ್ಟ್ ಟ್ರೈ ಆಗುತ್ತೆ. ಕಿಡ್ಸ್ ಪ್ಲೇ ಏರಿಯಾನು ಇದೆ ಇಲ್ಲಿ. ಇಲ್ಲಿ ಫಿಶಸ್ ಪಾನ್ ಇದೆ.
ಆಟಾಡೋಕ್ಕಿದೆ, ಬಟ್ ಎಲ್ಲದಕ್ಕೂ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಆಟಾಡಬೇಕು. ಸೊ ಇಂಟ್ರೆಸ್ಟ್ ಇದ್ದರೆ ಅದು ಕೂಡ ಟ್ರೈ ಮಾಡ್ಬೋದು. ಹಾಗೆ ಇಲ್ಲಿ ಬಟ್ಟೆ ಮಳಿಗೆ ಕೂಡ ಹಾಕಿದ್ದಾರೆ. ಕಾಟನ್ದು ಕುರ್ತೀಸು, ಡ್ರೆಸ್ಸಸ್ಸು ಈ ಥರ ಎಲ್ಲ ತುಂಬ ಚೆನ್ನಾಗಿದೆ. ಜೈಪುರಿ ಕಾಟನ್ನು 1000 ರೂಪಾಯಿಗೆ 3 ಕುರ್ತಾ ಅಂತೆ. ಮಕ್ಳಿಗೂ ಆಟ ಆಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಅದು ದರ್ಶಿಲ್ ಪಾಟ್ರಿ ಮಾಡಿ ಆಯಿತು. ಇವಾಗ ನೆಕ್ಸ್ಟ್ ಗೇಮ್ಸ್ ಆಡಬೇಕು ಅಂತ ಆಟ ಮಾಡ್ತಾ ಇದ್ದಾನೆ. ಸೊ ನಾವು ಈ ಗೇಮ್ಸ್ ಎಲ್ಲ ಮಾಲಲ್ಲಿ ಇರುತ್ತೆ. ಸೊ ಕುದುರೆ ರೈಡ್ ಟ್ರೈ ಮಾಡೋ ಅಂದರೆ ಅವನಿಗಿಲ್ಲ ಗೇಮ್ಸೇ ಬೇಕು ಅಂತ ಹೇಳ್ತಾ ಇದ್ದಾನೆ. ಮಧ್ಯಾಹ್ನ ಊಟದ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಊಟ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಎಲ್ಲ ಥರ ಫುಡ್ಡು ಕೂಡ ನಿಮಗೆ ಸಿಗುತ್ತೆ. ನಾನು ಆಗಲೇ ಹೇಳ್ದಂಗೆ ಇದು ರಂಗೋಲಿ ಕಿಚನ್ ಕೂಡ, ರೆಸ್ಟೋರೆಂಟ್ ಕೂಡ ಇರುತ್ತೆ. ಸೊ ನಾವು ಜೋಳದ ರೊಟ್ಟಿ ಅನ್ಲಿಮಿಟೆಡ್ ಮೀಲ್ಸ್ ತೊಗೊಳ್ಳೋಣ ಅಂತ ಜೋಳದ ರೊಟ್ಟಿ ಮೀಲ್ಸ್ನ ತೊಗೊಂಡ್ವಿ. ಕರಡು, ಗೋಧಿ ಪಾಯಸ, ಎಣ್ಗಾಯಿ ಪಲ್ಯ, ಕಾಳು ಪಲ್ಯ, 2 ಚಟ್ನಿ ಪುಡಿ, ಪಿಕ್ಕಲ್ಲು, ಜುಣ್ಕ, ಪಾಪಡ್, ಚಪಾತಿ, ರೊಟ್ಟಿ, ಆನಿಯನ್ ಬಜ್ಜಿ, ಮೆಣಸಿನ್ಕಾಯಿ ಬೊಂಡ, ಈರುಳ್ಳಿ, ಮೆಂತ್ಯ ಸೊಪ್ಪು, ಈರುಳ್ಳಿ, ಸ್ಪ್ರಿಂಗ್ ಆನಿಯನ್. ಹಾಂ, ತಿಂದ್ಬಿಟ್ಟು ನೋಡು ಟೇಸ್ಟು. ನನಗೆ ಕೇಳಿದ್ರೆ ವಾಟ್ ಇಸ್ ದಿಸ್ ಅಂತ. ಹೆಂಗಿದೆ ಊಟ? ಅಥೆಂಟಿಕ್ ಇದೆಯಾ? ಕೋತಿ ಕೆಂಪು ಚಟ್ನಿ, ಇದು ಅಗಸೆ ಚಟ್ನಿ ಪುಡಿ, ಇದು ಮಾಮೂಲಿ ಶೇಂಗಾ, ಒಂದು ಪಿಕ್ಕಲ್ಲು. ಕೆಂಪು ಚಟ್ನಿ ಮಾತ್ರ ಚೆನ್ನಾಗಿದೆ. ಎಣ್ಗಾಯಿ ಎಲ್ಲ ಚೆನ್ನಾಗಿದೆ, ಊಟ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡ. ಸ್ಮೈಲ್ ಮಾಡ. ಹೆದರಿಕೆ ಆಯ್ತಾ? ಹಾಂ, ಕಣ್ ತೆಗಿಯೋ, ಹೆದರ್ಕೊಂಡು. ವಾಪಸ್ ಇಲ್ಲೇ ಬರ್ತಾರಾ? ಸಾಕು ಹಿಡ್ಕೊ. ತಿರುಗಿಲಿ ಬಿಜು. ಕಂಬಾಳ ಇದರಲ್ಲಿ ಎಲ್ಲ ಕಾಂತಾರದಲ್ಲಿ ನೋಡಿದ್ಯಾ ತಾನೆ? ಕಾಂತಾರ ಸಿನಿಮಾದಲ್ಲಿ
ಲಾಸ್ಟಲ್ಲಿ ದರ್ಶಿಲ್ ಕುದುರೆ ಸವಾರಿ ಕೂಡ ಮಾಡ್ದ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಒಂದು ಹಾಫ್ ಡೇ ಆರಾಮಾಗಿ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ನಾವು ಮನೇನ 10:30 ಹಂಗೆ ಬಿಟ್ಟಿದ್ದು, ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಇಲ್ಲಿಗೆ ಬಂದಿದ್ದು. ಆರಾಮಾಗಿ ನೀಟಾಗಿ ಎಲ್ಲ ನೋಡಿಕೊಂಡು ಎಲ್ಲ ಥರ ಗೇಮ್ಸು ಇದೆ, ಆಟ ಆಡ್ಕೋಬೋದು. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ, ಹಾಗೆಯೇ ದೊಡ್ಡವರು ಕೂಡ ಎಂಜಾಯ್ ಮಾಡ್ಬೋದು. ಯಾಕಂದರೆ ಇದು ಹಳ್ಳಿದು ವಿಂಟೇಜ್ ವಿಲೇಜ್ ಅಲ್ವಾ, ಸೊ ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.